ಸಾಮಾನ್ಯವಾಗಿ ಫ್ಯಾಮಿಲಿ ಜೊತೆ ವೀಕೆಂಡಲ್ಲಿ ಟ್ರಿಪ್ಸ್ ಪ್ಲ್ಯಾನ್ ಮಾಡ್ತೀವಲ್ವಾ. ಈ ಸಲ 3 ದಿನ ಕಂಟಿನ್ಯೂಯಸ್ ಆಗಿ ರಜೆಗಳಿತ್ತು. ಫೋರ್ತ್ ಸ್ಯಾಟರ್ಡೇ ಮತ್ತು ಸಂಡೇ ಹಾಗೆ ರಿಪಬ್ಲಿಕ್ ಡೇ. ನಾವು ಸ್ಯಾಟರ್ಡೇ ಒಂದು ಟ್ರಿಪ್ ಅಂದರೆ ಸಾಮಾನ್ಯವಾಗಿ ನಾವು ಫ್ಯಾಮಿಲಿ ಜೊತೆ ಹೋಗುವಾಗ ದೇವಸ್ಥಾನಗಳು ವಿಸಿಟ್ ಮಾಡ್ತೀವಿ ಅಥವಾ ವಾಟರ್ ಫಾಲ್ಸು ಈ ಥರ. ಇತ್ತೀಚೆಗೆ ರಿಸಾರ್ಟ್ ಕಾನ್ಸೆಪ್ಟ್ ಕೂಡ ಬಂದಿದೆ. ನಾವು ಪ್ಲ್ಯಾನ್ ಮಾಡಿದ್ದು ಸ್ಯಾಟರ್ಡೇ ಒಂದು ಚನ್ನಪಟ್ಟಣ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ. ಹಾಗೆಯೇ ಒಂದು ಆ ದೇವಸ್ಥಾನಕ್ಕೆ ಹೋಗುವಾಗ ಸುತ್ತಮುತ್ತಲು ಯಾವುದಾದ್ರೂ ಮತ್ತೆ ಏನಾದರೂ ಟೂರಿಸ್ಟ್ ಸ್ಪಾಟ್ ಇದೆಯಾ ಅಂತ ಹುಡುಕಿದಾಗ ನಮಗೆ ಗೊತ್ತಾಗಿದ್ದು ಚನ್ನಪಟ್ಟಣ ಹತ್ರ ಇರೋ ದೊಡ್ಡಮಳ್ಳೂರು ದೇವಸ್ಥಾನದಲ್ಲಿ ಅಂಬೆಗಾಲು ಕೃಷ್ಣನ ದೇವಸ್ಥಾನ. ಅಲ್ಲಿ ತುಂಬ ಸತಿ ಹೋಗಿ ಅಂದರೆ ಓಡಾಡಿದ್ದೀವಿ ಆ ಕಡೆ ಬ್ಯಾಂಗ್ಳೂರು ಮೈಸೂರು ರೂಟ್ ಹೋಗೋವಾಗ. ಬಟ್ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ, ಟೈಮ್ ಅಭಾವದಿಂದ ಆ ಕಡೆ ಹೋಗಿರಲಿಲ್ಲ. ಬಟ್ ಈ ಸತಿ ಸ್ವಲ್ಪ ಟೈಮ್ ಮಾಡಿಕೊಂಡು ಅಲ್ಲೂ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಅಮ್ಮ ಈ ಸತಿ ನಮ್ಮ ಜೊತೆ ಬರಲಿಲ್ಲ, ಅವ್ರಿಗೆ ತುಂಬ ಕಾಲು ನೋವಿದೆ. ಹಾಗಾಗಿ ಈ ನಡುವೆ ಅಂತೂ ಎಲ್ಲ ಟ್ರಿಪ್ಪು ಸ್ಕಿಪ್ ಮಾಡ್ತಿದ್ದಾರೆ. ಬೆಳಗ್ಗೆನೇ ಬೇಗ ಹೊರಡೋಣ ಅಂದರೆ ತುಂಬ ಚಳಿ ಇರೋ ಕಾರಣ ಸ್ವಲ್ಪ ಲೇಟಾಗಿ ಎದ್ದು, ಹತ್ರನೇ ಅಲ್ವಾ ಚನ್ನಪಟ್ಟಣ ನಮಗೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸುಮಾರು ಒಂದು 9:30-10 ಗಂಟೆ ಆಯಿತು ನಾವು ಮನೆ ಬಿಡೋದು. ಸೊ ನಾವಿವಾಗ ಹೊರಟಿರೋದು ನಮ್ಮ ಪುರಾತನ ಪಟ್ಟಣ ಚನ್ನಪಟ್ಟಣದ ಕಡೆಗೆ. ಅದೇ ದೇವಸ್ಥಾನ ನಾನು ಹೇಳಿದ್ನಲ್ಲ, ಶ್ರೀ ಅಪ್ರಮೇಯ ಸ್ವಾಮಿ ವಿಷ್ಣುವಿನ ದೇವಸ್ಥಾನ. ಮತ್ತು ಅದೇ ದೇವಸ್ಥಾನದಲ್ಲಿ ಹಿಂಭಾಗದಲ್ಲಿ ಅಂಬೆಗಾಲು ನವನೀತ ಕೃಷ್ಣ ಕೂಡ ಒಂದು ಗುಡಿ ಇದೆ. ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟ್ರ್ ಇದೆ. ಚನ್ನಪಟ್ಟಣದ ಹತ್ರನೇ ಬರುತ್ತೆ, ಕಣ್ವ ನದಿಯ ತಟದಲ್ಲಿದೆ. ಇಲ್ಲಿಗೆ ಹೋಗಬೇಕು ಅಂದರೆ ಬಸ್ಸಸ್ ಇದೆ, ಟ್ರೈನ್ ಇದೆ. ಅದೇ ಚನ್ನಪಟ್ಟಣ ಆಕ್ಸೆಸಿಬಲ್ ಇದೆ, ಅಥವಾ ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಈ ದೇವಸ್ಥಾನ ಬೆಳಿಗ್ಗೆ ಹೊತ್ತು ಸುಮಾರು 7:30 12:30 ತನಕ, ಮತ್ತು 4:15 8:30 ತನಕ ಇದೆ. ನಾವು ಹೋಗೋದು ಒಂದು 11:30 12 ಅಷ್ಟೊತ್ತಾಯಿತು. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 1,000 to 1,500 ವರ್ಷದಷ್ಟು ಪುರಾತನ ದೇವಸ್ಥಾನ. ಆಗಲೇ ಹೇಳ್ದಂಗೆ ಬೆಂಗಳೂರು ಮೈಸೂರು ಅಲ್ಲಿ ಕನೆಕ್ಟಿವಿಟಿ ಇದೆ ಈ ರೋಡು. 11ನೇ ಶತಮಾನದ ಚೋಳ ದೊರೆ ರಾಜೇಂದ್ರ ಸಿಂಹ ಕಟ್ಟಿಸಿದಂಥ ದೇವಸ್ಥಾನ ಇದು. ದೊಡ್ಡ ಮರಳೂರು ಅಂತ ಇದ್ದ ಊರಿನ ಹೆಸರು ಈಗ ಆಡುಭಾಷೆಯಲ್ಲಿ ದೊಡ್ಡ ಮಳೂರು ಆಗೋಗಿದೆ. ನಡು ರಸ್ತೆಯಲ್ಲಿ ನೋಡಿದ್ದು ಇವಾಗ ನೀವು ಪುರಂದರದಾಸರ ಮಂಟಪ. ಜಗದೋದ್ಧಾರನ ಆಡಿಸಿದಳೆ ಶೋಧೆ ಅಂತ ಹೇಳಿದ್ದು ಪುರಂದರದಾಸರು ಇದೇ ಜಾಗದಲ್ಲಿ. ಮಕ್ಕಳಾಗದಿರೋ ದಂಪತಿಗಳು ಇಲ್ಲಿ ಬಂದು ಹರಕೆ ಕಟ್ಕೊಂಡು ಕೃಷ್ಣ ಇರುವ ಉಯ್ಯಾಲೆ ಕಟ್ಟಿ ಮಕ್ಕಳಾದ್ಮೇಲೆ ಹರಕೆ ತೀರಿಸಿ ಹೋಗ್ತಾರೆ. ಒಳಗಡೆ ಯಾವುದೇ ಥರದ ವಿಡಿಯೋ ಅಥವಾ ಫೋಟೋ ತೆಗಿಯೋಕ್ಕೆ ಅವಕಾಶ ಇಲ್ಲ, ಹಾಗಾಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಒಳಗಡೆ. ಬ್ಲಾಗ್ ತೆಗಿಬೋದು. ಇದೆಲ್ಲ ಆರ್ಗ್ಯಾನಿಕ್ ಕುಕೀಸು, ವಿತೌಟ್ ಮೈದಾ ವಿತೌಟ್ ಶುಗರ್ ಇದೆ. ಗೀಯಲ್ಲಿ ಮಾಡಿರ್ತೀವಿ ಇದೆಲ್ಲ. ಸೊ ಇದು ಕೃಷ್ಣ ಪ್ರಸಾದಂ ಅಂತ ನಮ್ಮದೇ ಬ್ರ್ಯಾಂಡ್. ಪುಳಿಯೋಗರೆ ಗೊಜ್ಜು ರೆಡಿ ಮಿಕ್ಸ್ ಇರುತ್ತೆ ಮ್ಯಾಮ್, ನಿಮಗೆ ಜಸ್ಟ್ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಇದಕ್ಕೆ ನೀವು ತುಂಬ ಸ್ಟ್ರಾಂಗ್ ಇರುತ್ತೆ, ಜಸ್ಟ್ ಕೊಬ್ಬರಿ ಮತ್ತು ಒಗ್ಗರಣೆ ಕೊಟ್ಕೊಂಡು ಸೇಮ್ ದೇವಸ್ಥಾನ ಟೇಸ್ಟ್ ಏನಿರುತ್ತೆ. 1/4 kg ಪುಳಿಯೋಗರೆ ಪ್ಯಾಕೆಟ್ 2 ತೊಗೊಂಡು ಬಂದ್ವಿ. ಅದರ ರಿವ್ಯೂ ಮತ್ತೆ ನಾನು ಮುಂದಿನ ಶಾರ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತಿದ್ದೀನಿ. ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದ್ದು ಮರದ ಸಾಮಾನು ತೊಗೊಳ್ದಿದ್ರೆ ಆಗುತ್ತಾ? ಗೊಂಬೆಗಳಿಗೆ ಎಷ್ಟು ಫೇಮಸ್ ಅಲ್ವಾ ಚನ್ನಪಟ್ಟಣ. ನಾವು ಗೊಂಬೆಗಳು ತೊಗೊಳ್ಳಿಲ್ಲ ಅಂದ್ರೂ ಕೆಲವು ಒಂದೆರಡು ಮುದ್ದೆ ಕೋಲು, ಒಂದು ಮರದ ಸೌಟು, ಹಾಗೆಯೇ ಒಂದು ಪರ್ಸ್ನಲ್ ಫ್ಯಾನ್ ಅಂತೆ, ತುಂಬಾ ಚೆನ್ನಾಗಿತ್ತು. ಅದೆಲ್ಲ ತೊಗೊಂಡ್ವಿ. ಹೆಣ್ಮಕ್ಳು ಹೋದರೆ ಅಂತೂ
ಎಲ್ಲಾದರೂ ಶಾಪಿಂಗ್ ಮಾಡದಿರೋ ಬರೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪನೇ ಶಾಪಿಂಗ್ ಮಾಡಿಕೊಂಡು ಮತ್ತೆ ನಮ್ಮ ಮುಂದಿನ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ, ಹಾಗಾಗಿ ದಾರಿಯಲ್ಲಿ ಅಲ್ಲಿಗೆ ಹೋಗಬೇಕಾದ್ರೆ ದೇವ್ರುಗಳ ಮೆರವಣಿಗೆ ನಡೀತಾ ಇತ್ತು. ಸೊ ಅದನ್ನು ಸ್ವಲ್ಪ ವಿಡಿಯೋ ತಗೊಂಡಿದ್ದೀನಿ ನೋಡಿ. ಈ ಥರ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಸುತ್ತಮುತ್ತಲಿನ ಹಳ್ಳಿ ದೇವಸ್ಥಾನಗಳವರೆಲ್ಲ ಸೇರಿ ಮೆರವಣಿಗೆ ಮಾಡ್ತಿರೋದಿರಬೇಕು ಅಂತ ಅಂತಿದ್ರು. ಸೊ ಈ ಥರ ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆ ನೋಡಿಕೊಂಡು ಹಾಗೆಯೇ ನಾವು ಚನ್ನಪಟ್ಟಣದ ಅಲ್ಲಿ ಕ್ರಾಸಲ್ಲಿ ಕೋರ್ಟ್ ಇದೆಯಲ್ಲ, ಆ ಕೋರ್ಟ್ ಕಡೆ ಡಿವಿಯೇಷನ್ ತೊಗೊಂಡ್ವಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅಂತ ಆ ವ್ಲಾಗಲ್ಲೇ ತೋರಿಸ್ಕೊಡ್ತೀನಿ. ಇತ್ತೀಚೆಗೆ 2-3 ವ್ಲಾಗ್ಗಳಲ್ಲಿ ಈ ಥರ ದೇವಸ್ಥಾನಗಳು ಮತ್ತು ಏನಾದರೂ ಪ್ರೊಸೆಷನ್ ಇದ್ದರೆ ಅದನ್ನೇ ತೋರಿಸ್ತಾ ಇದ್ದೀನಿ. ವಾಯ್ಸ್ ಓವರ್ ಕೂಡ ಕೊಡೋಕ್ಕೆ ಟೈಮ್ ಆಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಹೀಗಾಗಿದೆ. ಮುಂದೆ ಬರುವ ವ್ಲಾಗ್ಗಳಲ್ಲಿ ಸ್ವಲ್ಪ ಬ್ಯೂಟಿ ಟಿಪ್ಸು, ಡೈಲಿ ವ್ಲಾಗು, ಹೀಗೆ ಸ್ವಲ್ಪ ಡಿಫ್ರೆಂಟಾಗಿ ವ್ಲಾಗ್ಸ್ ಮಾಡೋಣ ಅಂತಿದ್ದೀನಿ. ಮತ್ತು ಅಡುಗೆ ವ್ಲಾಗ್ಗಳಂತೂ ಖಂಡಿತ ಹಾಕ್ತೀನಿ. ಹೀಗೆ ನಿಮ್ಮ ಪ್ರೋತ್ಸಾಹ ಕೊಡ್ತಾ ಇರಿ. ಮತ್ತು ನಾವು ಇನ್ನೊಂದು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತಲ್ಲ, ಅದು ಚನ್ನಪಟ್ಟಣದ ಕೋರ್ಟ್ ಕಡೆ ಒಂದು ಡಿವಿಯೇಷನ್ ತೊಗೊಂಡು ಇನ್ನೂ ಸುಮಾರು ಒಂದು 15ರಿಂದ 18 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಆ ಕಡೆ ನಾವು ಡಿವಿಯೇಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ನನ್ನ ಮುಂದಿನ ವ್ಲಾಗಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಯಾವ ದೇವಸ್ಥಾನ, ನಾವೇನಕ್ಕೆ ಹೋಗಿದ್ದು, ಅಲ್ಲಿ ಹರಕೆ ಇತ್ತ, ಎಲ್ಲನೂ ಕೂಡ ವಿವರಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.